ಮೋದಿಜಿಗೆ, ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ಜಿಲ್ಲೆಯ ನಮ್ಮ ಪಕ್ಷದ ಎಲ್ಲ ನನ್ನ ಆತ್ಮೀಯ ಮುಖಂಡರೇ, ಮಹಿಳಾ ಬಂಧುಗಳೇ, ತಾಯಂದಿರೇ, ಅಕ್ಕ ತಂಗಿರೇ, ಅಣ್ಣ ತಮ್ಮಂದಿರೇ, ನಿಜವಾಗ್ಲೂ ಕೂಡ ಏನು ಇವತ್ತು ಕಾಂಗ್ರೆಸ್ ಒಕ್ಕೂಟ ದೇಶದಲ್ಲಿ ಮಾಡಿದ ಒಂದು ಅನಾಹುತ, ಅಪಮಾನ, ಈ ದೇಶದ ಮಹಿಳೆಯರಿಗೆ ಮಾಡಿದಂತಹ ಅಪಮಾನ, ಇವತ್ತು ಪ್ರಜಾಪ್ರಭುತ್ವವನ್ನು ಸೋಲಿಸಿದ್ದಾರೆ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಇವತ್ತು ಮೊದಲು ದೇವೇಗೌಡರು ಕನಸು 33% ಯಾವತ್ತು ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗ 96ರಲ್ಲಿ ಇದನ್ನ ಅವ್ರ ಇಷ್ಟು ಅಂದಿನ ಪ್ರಧಾನಮಂತ್ರಿಗೆ ಲೆಟರ್ ಬರೆದಿದ್ರು. ಇಲ್ಲಿ ತಂದ್ರಲ್ಲ, ಕಾನೂನು ತಂದ್ರಲ್ಲಿ. ಇವತ್ತು ನಮ್ಮ ಕುಮಾರಸ್ವಾಮಿಯವರು ಕೂಡ ಕಡಿಮೆ ಇಲ್ಲ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅದರ ಬಗ್ಗೆ ಚರ್ಚೆಯಲ್ಲಿ ಲೋಕಸಭೆಯಲ್ಲಿ ಭಾಗವಹಿಸಿದ್ರು. ಭಾಳ ಚೆನ್ನಾಗಿ ಮಾತಾಡಿದ್ರು. ನಾನು ಕೇಳಿಸ್ಕೊಂಡೆ. ಪ್ರತಿಯೊಂದು ಪಾಯಿಂಟು ಕೂಡ ಭಾಳ ಚೆನ್ನಾಗಿ ಹೈಲೈಟ್ ಮಾಡಿದರು. ಕಳಕಳಿಯಾಗಿ ವಿರೋಧ ಪಕ್ಷದವ್ರನ್ನ ಮನವಿ ಮಾಡಿದರು. ಅವರ ಹೃದಯಗಳೆಲ್ಲ ಅವು ಇವತ್ತು ಕಲ್ಲು ಬಂಡೆಗಳು. ಇವತ್ತು ರಾಹುಲ್ ಗಾಂಧಿ ಆಗಲಿ, ಪ್ರಿಯಾಂಕಾ ಗಾಂಧಿ ಆಗಲಿ, ಅಥವಾ DMK ಅವರಾಗಲಿ, ಅಥವಾ UP TMC ಆಗಲಿ, ಅಥವಾ ಎಲ್ಲ ಅವರ ಮಿತ್ರಪಕ್ಷಗಳು ಎಲ್ಲರೂ ಕೂಡ ಇವತ್ತು ಅವರ ದೇಶದ ಭವಿಷ್ಯದ ಬಗ್ಗೆ, ದೇಶದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ ಅವ್ರಿಗೆ ಯಾರಿಗೂ ಕೂಡ. ಇವತ್ತು ಆ ಪಕ್ಷ ಇರುವುದು ಕೇವಲ ಒಂದು 2-3 ರಾಜ್ಯದಲ್ಲಿ ಮಾತ್ರ ಇವತ್ತು ಅಧಿಕಾರದಲ್ಲಿದೆ ಕಾಂಗ್ರೆಸ್ಸು. ಎಲ್ಲಿ? ಕರ್ನಾಟಕದಲ್ಲಿ ಒಂದು ಕಡೆ, ತೆಲಂಗಾಣದಲ್ಲಿ ಒಂದು ಕಡೆ, ಹಿಮಾಚಲ್ ಪ್ರದೇಶ. ಇವೆಲ್ಲ ಕೂಡ ಇವತ್ತು ಯಾವ ರೀತಿ, ಬಹುಶಃ ನಾನು 45 ವರ್ಷದಿಂದ ಶಾಸಕನಾಗಿದ್ದೇನೆ. ಇಂಥ ಒಂದು ದರಿದ್ರ ಸರ್ಕಾರ, ಇಂಥ ನೀಚಗೆಟ್ಟ ಸರ್ಕಾರ ಇವತ್ತು ಇದುವರೆಗೂ ಕೂಡ ನಾವು ಕಂಡಿಲ್ಲ. ಅಸೆಂಬ್ಲಿಯಲ್ಲಿ ಕಂಡಿಲ್ಲ. ಇವತ್ತು ರಾಜ್ಯದಲ್ಲಿ ಇಂಥ ಒಂದು ಭ್ರಷ್ಟ ಸರ್ಕಾರವನ್ನು ಕಂಡಿಲ್ಲ. ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಇರಲಿಲ್ಲ. ಒಂದು ಮನೆ ಕೊಡೋದಕ್ಕೆ ಆಗ್ತಾ ಇಲ್ಲ. ಹೆಣ್ಮಕ್ಕಳ ಹೆಸರಿಗೆ ಮನೆಗಳನ್ನು ಕೊಡ್ತಾ ಇದ್ದವು. ಅವು ಕೂಡ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಶೂನ್ಯ. ಈ ರಾಜ್ಯದಲ್ಲಿ ಶೂನ್ಯ ಆಗ್ತಾ ಇದೆ, ಶೂನ್ಯ ಆಗಿದೆ. ಎಷ್ಟು ನಾವೆಲ್ಲ ಜನರಿಂದ ಬಯಸ್ಕೊಳ್ತಾ ಇದ್ದೀವಿ ಅಂತಂದರೆ, ಯಾರು ರೋಡುಗಳಿಗೆ ಟೆಂಡರ್ ಹಾಕೋರಿಲ್ಲ. ಗತಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು 100% ಕೂಡ ಇವತ್ತು ಶೂನ್ಯ ಆಗಿದೆ. ಆದ್ದರಿಂದ ಇವತ್ತು ಈ ಒಂದು ಒಂದು ದಿವಸ ಬರುತ್ತೆ, ಮತ್ತೆ ಮೋದಿಜಿಯವ್ರಿಗೆ ಹೆಚ್ಚಿನ ಒಂದು ಬಹುಮತ ಈ ದೇಶದಲ್ಲಿ ಕೊಡ್ತಾರೆ. 100ಕ್ಕೆ 100 ಕೂಡ NDA ಸರ್ಕಾರ ಬಂದೇ ಬರುತ್ತೆ. ರಾಜ್ಯದಲ್ಲಿಯೂ ಕೂಡ NDA ಸರ್ಕಾರ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ತರಬೇಕಾಗುತ್ತದೆ. ತಂದು ಕಾಂಗ್ರೆಸ್ ಸರ್ಕಾರವನ್ನು, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಬೇಕು. ದೇಶದಲ್ಲೇ ಕಾಂಗ್ರೆಸ್ ನಿರ್ನಾಮವಾಗಬೇಕು, ಅವರ ಒಕ್ಕೂಟ ನಿರ್ನಾಮ ಆಗಬೇಕು ಅಂತ ನಾವೆಲ್ಲ ಕೂಡ ಕಳಕಳಿಯಿಂದ ಇವತ್ತು ಏನು ತಾವೆಲ್ಲ ಕೂಡ ಬೆಂಬಲ ನಮ್ಮ ಇದಕ್ಕೆ ನಿರ್ಣಯ ವಿರೋಧಿಸಿದ್ದೀರಿ. ಭಾಳ ಸಂತೋಷ. ಜಿಲ್ಲೆಯ ಎಲ್ಲ ಜನತೆಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಮಹಿಳೆ ಅಕ್ಕ ತಂಗಿಯರಿಗೆ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಪ್ರತಿಯೊಂದು ತಾಲೂಕಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳ ನಮ್ಮ ಸಹಕಾರ ಇದ್ದೇ ಇರುತ್ತದೆ. ಆದ್ದರಿಂದ ತಾವೆಲ್ಲ ಕೂಡ ನಾವು ಮುಂದಿನ ದಿವಸಗಳಲ್ಲಿ ಈ ಹೋರಾಟ ಕಂಟಿನ್ಯೂ ಇರುತ್ತೆ. ಕಂಟಿನ್ಯೂ ಆಗಿ ಉಗ್ರ ರೂಪದಲ್ಲಿ ನಾವೆಲ್ಲ ಕೂಡ ಮಾಡುವ ಉದ್ದೇಶ ಇದೆ. ಆದ್ದರಿಂದ
ಈ ಒಂದು ಭ್ರಷ್ಟ ಸರ್ಕಾರವನ್ನು, ಈ ಕಾಂಗ್ರೆಸ್ಸು ಒಕ್ಕೂಟವನ್ನು ನಾವು ಕಿತ್ತೊಗೆಯಬೇಕು ಅಂತ ತಮ್ಮಲ್ಲೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ಇವತ್ತು ನಮ್ಮ ಇಲ್ಲಿ ಸೇರಿರ್ತಕ್ಕಂಥ ಜನತೆಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.